ಓಂ ನಮ ಶಿವಾಯ. ಜೈ ಶ್ರೀ ಕೃಷ್ಣ. ಎಲ್ಲ ಭಗವಂತನ ಮುದ್ದು ಮಕ್ಕಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮೊದಲಿಗೆ ಎಲ್ಲ ಪುಟಾಣಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರಣ 21 ದಿವಸ ಅವಿರತವಾಗಿ ಯಾವುದೇ ತಡೆಯಿಲ್ಲದೆ ಭಗವದ್ಗೀತೆಯನ್ನ ಪ್ರತಿ ದಿವಸ ನೀವು ಕಲ್ತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೀರಾ. ನಿಮಗೆ ಅಭಿನಂದನೆಗಳು. ಮೊದಲನೇದಾಗಿ ಶ್ರದ್ಧೆಯಿಂದ ಕಲಿತಾ ಇದ್ದೀರಾ. ಎರಡನೇದಾಗಿ ಅಧ್ಯಾಪಕರಿಗೆ, ಗೀತಾ ಪ್ರಚಾರ ಸಮಿತಿ ಎಲ್ಲ ಬಾಂಧವರಿಗೆ ಮತ್ತು ಪೋಷಕರಿಗೆ ಮಕ್ಕಳನ್ನ ಭಗವದ್ಗೀತೆಯನ್ನು ಕಲಿಯೋದಕ್ಕೆ ಅವರು ಎಷ್ಟು ಉತ್ಸಾಹ ಭರಿತರಾಗಿದ್ದಾರೆ, ಆ ಉತ್ಸಾಹಕ್ಕೆ ಪೂರಕವಾಗಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ, ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು, ಪ್ರಣಾಮಗಳು. ಇಂದು ಅತ್ಯಂತ ಶುಭ ದಿನ. ಕಾರಣ 21 ದಿವಸ ಕಂಟಿನ್ಯೂಸ್ ಆಗಿ ನೀವು ಯಾವುದೇ ತಡೆ ಇಲ್ಲದೆ ಭಗವದ್ಗೀತೆಯನ್ನು ಕಲಿತಾ ಬಂದಿದ್ದೀರಾ. ಹಾಗಾಗಿ ವಿಶೇಷ ದಿವಸ, ಶುಭ ದಿವಸ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಶ್ಲೋಕ ಇದೆ. ಏನು ಅಂದ್ರೆ, ತದ್ದಿನಂ ದುರ್ದಿನಂ ಮನ್ಯೆ ಬೇಗಚ್ಛಾಮಂ ನ ದುರ್ದಿನಂ ಯದ್ದಿನಂ ಕೃಷ್ಣ ಸಲ್ಲಾಪ ಕಥಾ ಪೀಯೂಷವರ್ಜಿತಂ. ಯಾವುದಪ್ಪ ಅಮಂಗಳ ದಿವಸ ಅಂತ ಕೇಳಿದ್ರೆ, ಮೇಘ ಕಟ್ಟಿದೆ, ಇವಾಗೆಲ್ಲ ಮಳೆಗಾಲ ಅಲ್ವಾ, ಮೇಘ ಕಟ್ಟಿದೆ, ಇವತ್ತು ಭೋರ್ಗರಿಯುವ ಮಳೆ ಬರುತ್ತೆ, ನಮ್ಗೇನು ಕೆಲಸ ಮಾಡೋಕ್ಕಾಗೋದಿಲ್ಲ, ಇವತ್ತು ದಿನಾನೇ ಹೋಯ್ತು, ಇವತ್ತು ಅಶುಭ, ಏನು ಕೆಲಸ ಆಗ್ಲಿಲ್ಲ ಅಂತ ಅನ್ಕೊಂಡ್ರೆ ಆ ದಿನ ಅಲ್ಲವಂತೆ ಅಶುಭ. ಹಾಗಿದ್ರೆ ಅಶುಭ ದಿನ ಯಾವುದು, ದುರ್ದಿನ ಯಾವುದು ಅಂತ ಕೇಳಿದ್ರೆ, ನಾರದ ಭಕ್ತಿ ಸೂತ್ರದಲ್ಲಿ ನಾರದ ಮಹರ್ಷಿಗಳು ಹೇಳ್ತಾರೆ, ಯಾವ ದಿನ ನಾನು ಹರಿಕಥಾಮೃತ, ಕೃಷ್ಣನ ಕಥೆಗಳನ್ನೋ, ಕೃಷ್ಣನ ಕುರಿತು ವಚನಗಳನ್ನೋ, ಸತ್ಸಂಗವನ್ನೋ, ಇಲ್ಲಿ ಕೃಷ್ಣ ಅಂದ್ರೆ ಭಗವಂತನ ಕುರಿತು ಚಿಂತನೆಯನ್ನು ಮಾಡದ ಯಾವ ದಿನ ಇದೆಯೋ ಅದು ಅತ್ಯಂತ ದುರ್ದಿನ. ನಾವು ಈ 21 ದಿವಸವೂ ಕೂಡ ನಮಗೆ ಶುಭ ದಿನವಾಗಿದೆ. ಕಾರಣ ಕೃಷ್ಣನ ವಾಣಿಯನ್ನ, ಭಗವದ್ಗೀತೆಯನ್ನ, ಆ ತತ್ವವನ್ನ, ಘನ ತತ್ವವನ್ನ ನಾವು ಶ್ರವಣ ಮಾಡಿ ಕಲಿತಾ ಇದ್ದೇವೆ. ಹಾಗಾಗಿ ಈ 21 ದಿವಸವೂ ಕೂಡ ಅತ್ಯಂತ ಮಹತ್ವಪೂರ್ಣವಾದಂತಹ ಶುಭ ದಿನವಾಗಿದೆ. ಮಕ್ಕಳೇ, ಮನಃಶಾಸ್ತ್ರ ವೈದ್ಯರ ಪ್ರಕಾರ, ನಮ್ಮ ನ್ಯೂರಲಾಜಿಕಲ್ ಸ್ಟಡೀಸ್ ಅಲ್ಲಿ ಹೇಳಲಾಗಿದೆ, 21 ದಿವಸ ಕಂಟಿನ್ಯೂಸ್ ಆಗಿ ನಾವು ಏನೇ ಒಂದು ಕಾರ್ಯವನ್ನ ಎಡೆಬಿಡದೆ ಮಾಡಿದ್ರೆ ಅದು ನಮ್ಮಲ್ಲಿ ಒಂದು ಹ್ಯಾಬಿಟ್, ಒಂದು ಗುಣವಾಗಿ ಹೋಗುತ್ತೆ, ಪರಿವರ್ತಿತವಾಗಿಬಿಡತ್ತೆ. ಮುಂದುವರಿಸ್ತಾ 90 ದಿವಸ ಕಂಟಿನ್ಯೂಸ್ ಆಗಿ ಯಾವುದೇ ಕಾರ್ಯವನ್ನು ನಾವು ಮಾಡಿದ್ರೆ ಅದು ನಮ್ಮ DNA ನಲ್ಲಿ ಪರ್ಮನೆಂಟ್ ಹ್ಯಾಬಿಟ್ ಆಗಿ ಇಂಪ್ರಿಂಟ್ ಆಗಿಬಿಡತ್ತೆ ಅನ್ನೋದು ನ್ಯೂರಲಾಜಿಕಲ್ ಸೈಂಟಿಸ್ಟ್, ವಿಜ್ಞಾನಿಗಳ ಹಾಗೂ ನುರಿತ ವೈದ್ಯರ ಅಭಿಮತ. ಉದಾಹರಣೆ ಕೊಡೋದಾಗಿದ್ರೆ ನೋಡಿ, ನಾವು ಚಿಕ್ಕ ವಯಸ್ಸಿಂದಲೂ ಕೂಡ ಪ್ರತಿ ದಿವಸ ಬೆಳಿಗ್ಗೆ ಹಲ್ಲು ಉಜ್ತೀವಿ, ಸ್ನಾನ ಮಾಡ್ತೀವಿ, ತಿಂಡಿ ಮಾಡ್ತೀವಿ ಅಲ್ವೇ, ಇತ್ಯಾದಿ ಇತ್ಯಾದಿ ಮಾಡ್ತೇವೆ. ಅದು ನಮ್ಗೆ ಯಾರು ಹೇಳ್ಕೊಡ್ಬೇಕಾದಿಲ್ಲ. ಇವಾಗ ಎದ್ದಿದ ತಕ್ಷಣ ನಾವು ಮೊದಲು ಹೋಗಿ ಹಲ್ಲುಜ್ಜೋದು, ಶವರ್ ಮಾಡೋದು, ಇದು ನಮ್ಗೆ ಹ್ಯಾಬಿಟ್ ಆಗ್ಬಿಟ್ಟಿದೆ ಅಲ್ವಾ. ಅದು ಮಿಸ್ ಆದ್ರೆ ನಮ್ಗೆ ಏನೋ ಒಂಥರ ಕಸಿವಿಸಿ, ಒಂಥರ ಅಯ್ಯೋ ಇವತ್ತೇನೋ ಒಂದು ಮಿಸ್ಸಿಂಗ್ ಅಲ್ಲಪ್ಪ, ಒಂಥರ ಕಸಿವಿಸಿ ಆಗ್ತಾ ಇರತ್ತೆ. ಅದು ಹೇಗೆ ಆಯ್ತು ಅಂದ್ರೆ, ಪ್ರತಿ ದಿವಸ ಎದ್ದಾಗ ನಾನು ಈ ಎಲ್ಲ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಹಾಗಾಗಿ ಮಕ್ಕಳೇ, 21 ದಿವಸ ನಿಮಗೆ ಯಾತಕ್ಕೆ ಸೆಟ್ ಮಾಡಿದ್ದು, 21 ದಿವಸ ನೀವು ತಪ್ಪದೇ ಯಾತಕ್ಕೆ ಇದನ್ನ ಮಾಡಬೇಕು ಅಂತ ನಾವು ಮಾಡಿದ್ದು ಅಂದ್ರೆ, ಅದು ನಿಮ್ಮಲ್ಲಿ ಒಂದು ಅಭ್ಯಾಸವಾಗ್ಲಿ, ನಿಮ್ಮಲ್ಲಿ ಒಂದು ಹ್ಯಾಬಿಟ್ ಆಗ್ಲಿ, ನಿಮ್ಮ ದಿನಚರಿ ಆಗ್ಲಿ. ಹೇಗೆ ನಾವು ಉಸಿರಾಟ ಆಡ್ಲೇಬೇಕಲ್ವಪ್ಪ, ಅದೇ ರೀತಿಯಲ್ಲಿ ಈ ಭಗವದ್ಗೀತೆಯ ಪಾರಾಯಣವು ಕೂಡ ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು ಅನ್ನೋದು ನಮ್ಮ ಉದ್ದೇಶವಾಗಿತ್ತು. ಒಬ್ಬ ಹೆಸರಾಂತ ಒಬ್ಬ ವಿಜ್ಞಾನಿ ಇದ್ದ ಅಮೆರಿಕದಲ್ಲಿ. ಅವನ ಹೆಸರು ಐವ್ಯಾನ್ ಪ್ಯಾವ್ಲೋವ್ ಅಂತ. ಅವನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ. ಅವ್ರ ಮನೇಲಿ ಒಂದು ನಾಯಿ ಇತ್ತಂತೆ. ನಾಯಿ ಪ್ರತಿ ದಿವಸ ಒಂದು ನಿರ್ದಿಷ್ಟ ಪರ್ಟಿಕ್ಯುಲರ್ ಟೈಮ್ಗೆ ಒಂದು ಬೆಲ್ ಹೊಡೆಯೋನು. ಆ ನಾಯಿ ಸ್ಟಾರ್ಟಿಂಗ್ ನಲ್ಲಿ ಒಂದು 2 ದಿವಸ ಕೇಳ್ಕೊಳ್ತಾ ಇತ್ತು. ಬೆಲ್ ಹೊಡೆದಾದ್ಮೇಲೆ ಏನ್ ಮಾಡ್ತಾ ಇದ್ದ,
ಆ ನಾಯಿಯ ತಟ್ಟೆಗೆ ಅನ್ನ ಬಡಿಸ್ತಾ ಇದ್ದ, ಊಟ ಹಾಕ್ತಾ ಇದ್ದ. ಅದು ತಿಂತು. 2ನೇ ದಿವಸ ಆತ ಬೆಲ್ ಹೊಡೆದಾದ್ಮೇಲೆ ಊಟ ಹಾಕ್ತ. 3ನೇ ದಿವಸ ಬೆಲ್ ಹೊಡೆದ, ಮತ್ತೆ ಆ ತಟ್ಟೆಗೆ ಊಟ ಹಾಕ್ತ. 4ನೇ ದಿವಸ ಬೆಲ್ ಹೊಡೆದಿದ್ದೇ ತಡ ನಾಯಿ ಅಲರ್ಟ್ ಆಗಿ ನಿಂತ್ಕೊಂಡ್ಬಿಡ್ತು. ಏನು, ನೆಕ್ಸ್ಟ್ ತನ್ನ ತಟ್ಟೆಗೆ ಊಟ ಬರುತ್ತೆ ಅಂತ. ಬರ್ತಾ ಬರ್ತಾ ಏನ್ ಮಾಡ್ದ ಅವನು, ಇದ್ರದ್ದು ಇನ್ನಷ್ಟು ಪರಿಣಾಮವನ್ನ ರಿಸರ್ಚ್ ಮಾಡ್ಬೇಕು ಅಂತ ಹೇಳಿ ಬೆಲ್ ಹೊಡೆದು ಸ್ವಲ್ಪ ತಡವಾಗಿ ಹಾಕ್ತಾ ಇದ್ದ ಊಟ. ಆ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಬೆಲ್ಲು ಹೊಡೆದಿದ ತಕ್ಷಣವೇ ಬರ್ತಾ ಬರ್ತಾ ನಾಯಿಯ ನಾಲಿಗೆಯಲ್ಲಿ ಎಂಜಲು ಊರೋದಕ್ಕೆ ಪ್ರಾರಂಭ ಆಯಿತು, ಊಟವನ್ನು ನೆನೆಸಿಕೊಂಡು. ಏನಾಯ್ತು, ಬೆಲ್ಲು ಹೊಡೆದಿದ ತಕ್ಷಣ ಊಟ ಬರುತ್ತೆ ಅನ್ನೋದು ಅದಕ್ಕೆ ಹ್ಯಾಬಿಟ್ ಆಗಿ ಹೋಗಿತ್ತು. ಬೆಲ್ಲು ಶಬ್ದ ಕೇಳಿದ ತಕ್ಷಣ ಅದರ ನಾಲಿಗೆಯಲ್ಲಿ ಸಲೈವ ಸೆಕ್ರೀಟ್ ಆಗ್ತಾ ಇತ್ತು. ಅದು ಹ್ಯಾಬಿಟ್ ಆಗಿ ಹೋಯಿತು. ಈ ರೀತಿ ಇದು ಒಂದು ಸಣ್ಣ ಒಂದು ಪ್ರಯೋಗ ಅವರು ಮಾಡಿದ್ದು. ಈ ರೀತಿ ನಾವು ನಮ್ಮ ಜೀವನದಲ್ಲಿ ನಮ್ದು ಏನೇ ವೀಕ್ನೆಸ್ ಇರಬಹುದು, ಅಥವಾ ಏನನ್ನಾದ್ರೂ ಸಾಧಿಸಬೇಕು ಅನ್ನೋ ದೃಢ ಸಂಕಲ್ಪ ಇರಬಹುದು, ಅದು ಮನಃಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಅಂದ್ರೆ, 21 ದಿವಸ ಕಂಟಿನ್ಯೂಸ್ ಆಗಿ ನಾವು ಮಾಡಿದ್ರೆ ನಾವು ಅದು ಹ್ಯಾಬಿಟ್ ಆಗಿ ಪಡಿತೇವೆ. ಎಂಥ ವೀಕ್ನೆಸ್ ಇದ್ರೂ ಬಿಡ್ತೇವೆ, ಎಂಥ ಒಂದು ಪಾಸಿಟಿವ್ ಕ್ವಾಲಿಟಿ ಬೇಕಾದ್ರೂ ನಾವು ಸಾಧಿಸ್ತೇವೆ ಅಂತ. 90 ಡೇಸ್ ಅವಿಶ್ರಾಂತವಾಗಿ ಮಾಡಿದ್ವಿ, ಬಿಡದೆ, ಇಟ್ ಬಿಕಮ್ಸ್ ಅವರ್ ಸ್ಟ್ರಾಂಗ್ ಪರ್ಸನಾಲಿಟಿ, ಸ್ಟ್ರಾಂಗ್ ಹ್ಯಾಬಿಟ್. ಸೊ ಹಾಗಾಗಿ ನೀವೆಲ್ಲರೂ ಕೂಡ 21 ದಿವಸ ಭಗವದ್ಗೀತೆಯನ್ನ ಎಡೆಬಿಡದೆ ಪ್ರತಿ ದಿವಸ ಅರ್ಧ ಗಂಟೆ ಶ್ರದ್ಧೆಯಿಂದ ಕಲ್ತಿದ್ದೀರಾ. ಬೈ ದಿಸ್ ಟೈಮ್ ನಿಮಗೆ ಅದು ನಿಮ್ಮ ಹ್ಯಾಬಿಟ್ ಆಗಿದೆ, ನಿಮ್ಮ ದಿನಚರಿಯಲ್ಲಿ ಭಾಗವಾಗಿ ಹೋಗಿದೆ. ಇವತ್ತು ನಾನೇನ ಭಗವದ್ಗೀತೆ ಒಂದು ಶ್ಲೋಕ ಹೇಳಿಲ್ಲ ಅಂದ್ರೆ ನಿಮ್ಗೆ ಎಷ್ಟೋ ಜನರಿಗೆ ಒಂದು ಕಸಿವಿಸಿ ಆಗಿರೋದಕ್ಕೂ ಕೂಡ ಸಾಧ್ಯತೆ ಇದೆ. ಮಕ್ಕಳೇ, ಕಡೆಯದಾಗಿ ನಾನು ಹೇಳೋದು, ಭಗವದ್ಗೀತೆಯನ್ನ ಓದಿದ್ರೆ ಏನ್ ಲಾಭ, ಅರ್ಥವಿಲ್ಲದೆ ನಾವು ಓದೋದ್ರಿಂದ ಏನು ಪ್ರಯೋಜನ ಇಲ್ಲ, ಬರೀ ಚಾಂಟಿಂಗ್ ಮಾಡೋದ್ರಲ್ಲಿ ಏನೋ ಪ್ರಯೋಜನ ಇದೆಯಾ ಅಂತ ಅನೇಕ ಜನರಿಗೆ ಈ ಒಂದು ಪ್ರಶ್ನೆ ಇರುತ್ತೆ. ನಮ್ಮನ್ನ ಈ ತರ ಕೇಳಬಹುದು. ಅವಾಗ ಒಂದು ಉದಾಹರಣೆ ಕೊಡ್ತೀನಿ ನಾನು. ಆ ತರ ಯಾರ ಕೇಳಿದ್ರೆ, ಇವಾಗ ನನಗೆ ಹುಷಾರಿಲ್ಲಪ್ಪ, ಡಾಕ್ಟರ್ ಹತ್ರ ಹೋಗ್ತೀನಿ. ಡಾಕ್ಟರ್ ಏನ್ ಮಾಡ್ತಾರೆ, ಔಷಧಿ ಕೊಡ್ತಾರೆ. 3 ಹೊತ್ತು ನೋಡ್ರಿ, ಈ ತರ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಿ ಊಟ ಆದ್ಮೇಲೆ, ಊಟಕ್ಕೆ ಮುಂಚೆ ಆ ಥರದ್ದು ಏನೋ ಒಂದು 3 ಹೊತ್ತಿಗೆ ಬೇಕಾಗಿರೋ ಟ್ಯಾಬ್ಲೆಟ್ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ನಾನು ನೋಡ್ತೀನಿ, ಬೆಳಿಗ್ಗಿಂದು ಟ್ಯಾಬ್ಲೆಟ್ ಬಂದು ಬಿಳಿ ಕಲರು, ಮಧ್ಯಾಹ್ನ ಟ್ಯಾಬ್ಲೆಟ್ ಬಂದು ಕೆಂಪು ಕಲರು, ರಾತ್ರಿ ಟ್ಯಾಬ್ಲೆಟ್ ಬಂದು ಒಂದು ಹಸಿರು ಕಲರು, ಹಳದಿ ಬಣ್ಣವೋ ಅಥವಾ ಇನ್ಯಾವುದೋ ಕಲರ್ ಇದೆ ಅಂತ ಇಟ್ಕೊಳ್ಳೋಣ. ನಾನು ಏನ್ ಮಾಡ್ತೀನಿ, ಡಾಕ್ಟ್ರೇ ಈ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಏನೋ ಗುಣ ಆಗುತ್ತಾ? ಇಷ್ಟು ಚಿಕ್ಕ ಟ್ಯಾಬ್ಲೆಟ್, ನಂದು ಇಷ್ಟು ದೊಡ್ಡ ರೋಗ. ಮಾತ್ರ ಅಲ್ಲ, ಇದರಲ್ಲಿ ಏನ್ ಕಾಂಪೋನೆಂಟ್ಸ್ ಇದೆ ಅಂತ ನಾನೇನ ಕೇಳಿದ್ರೆ ಆ ಡಾಕ್ಟರ್ ಏನ್ ಹೇಳ್ತಾರೆ, ಸುಮ್ಮನೆ ತಗೊಳ್ರಿ, ಮಾತಾಡ್ಬೇಡಿ, ಅದೆಲ್ಲ ನಿಮ್ಗೆ ಅರ್ಥವಾಗೋದಿಲ್ಲ, ನಿಮ್ಗೆ ಬೇಕಾಗಿಲ್ಲ, ತಗೊಳ್ಳಿ ಸುಮ್ಮನೆ ಅಂತ ಹೇಳ್ತಾರೆ ಅಲ್ವಾ? ಅಥವಾ ಉತ್ತರ ಕೊಟ್ಟರು ನಮ್ಗೆ ಅದು ಅರ್ಥ ಮಾಡ್ಕೊಳ್ಳುವಂತ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಕೆಮಿಕಲ್ ರಿಯಾಕ್ಷನ್ಸ್ ಯಾವ ತರ ಆಗುತ್ತೆ, ಏನಾಗುತ್ತೆ ಅಂತ ನಮ್ಗೆ ಎಷ್ಟೋ ಸರ್ತಿ ಅರ್ಥವೇ ಆಗೋದಿಲ್ಲ. ಅದಕ್ಕೆ ಸಿಂಪ್ಲಿ ವಾಟ್ ವಿ ಶುಡ್ ಡು, ವಿ ಶುಡ್ ಒಬೇ ದ ಡಾಕ್ಟರ್. ಡಾಕ್ಟರ್ ಏನು ಹೇಳ್ತಾರೆ, ಈ ಟ್ಯಾಬ್ಲೆಟ್ ತಗೊಳ್ಳಿ, ಕಣ್ಣು ಮುಚ್ಕೊಂಡು ಅದನ್ನ ನಾನು ತೆಗೆದುಕೊಂಡಾಗ ವಿಶ್ವಾಸದಿಂದ ನನಗೆ ರೋಗ ಗುಣ ಆಗುತ್ತೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ, ನಿಮ್ಗೆ ಅರ್ಥ ತಿಳಿದೆಯೋ ನೀವು ಭಗವದ್ಗೀತೆ ಅಧ್ಯಯನ ಮಾಡೋದ್ರಿಂದ, ಪಠಣ ಮಾಡೋದ್ರಿಂದ ಬಹಳ ಲಾಭ ಇದೆ, ಬಹಳ ಲಾಭ ಇದೆ. ಯಾವ ರೀತಿ ಅಂತ ಕೇಳಿದ್ರೆ, ಋಷಿಕೇಶಲ್ಲಿ ಪರಮಹಂಸ ಸ್ವಾಮಿ ಶಿವಾನಂದಜಿ ಮಹಾರಾಜ್ ಅಂತ ಇದ್ರು. ಅವರು ದ ಪರ್ಲ್ಸ್ ಆಫ್ ಭಗವದ್ಗೀತಾ ಅದರಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಭಗವದ್ಗೀತೆಯನ್ನು ಓದೋದ್ರಿಂದ 18 ಮುತ್ತಿನಂತಹ, ರತ್ನದಂತಹ ಗುಣವನ್ನ ಯಾರೆಲ್ಲ ಓದ್ತಾರೆ ಅವರು ಪಡೀತಾರೆ. ಕೇವಲ ಓದೋದ್ರಿಂದನೇ ಪಡೀತಾರೆ. ಅರ್ಥ ಮಾಡ್ಕೊಂಡ್ರೆ ಜನ್ಮ ಸಾರ್ಥಕವಾಗತ್ತೆ, ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡ್ರೆ ಅವನು ಕೃಷ್ಣನೇ ಆಗ್ತಾನೆ ಅಂತ ಅವ್ರು ಹೇಳ್ತಾರೆ. ಗಮನಿಸಿ, ಆ 18 ರತ್ನಗಳು ಏನು, ರತ್ನದಂತಹ ಗುಣಗಳು ಏನು ಅಂದ್ರೆ, ಸಿರಿನಿಟಿ, ರೆಗ್ಯುಲಾರಿಟಿ, absence of vanity, sincerity, simplicity, veracity, equanimity, fixity, non-irritability, adaptability, humility, tenacity, integrity,
nobility, magnanimity, charity, generosity, purity. ಈ 18 ಇಟ್ ಈಸ್ ಯಾರು ಪ್ರತಿ ದಿವಸ ಅಭ್ಯಾಸ ಮಾಡ್ತಾರೆ, ಯು ವಿಲ್ ಸೂನ್ ಅಟೈನ್ ಇಮ್ಮೋರ್ಟ್ಯಾಲಿಟಿ. This 18 it is you won't get in any university. You can get only in Satsang University. ಏನು ಮತ್ತೆ ಕೇಳಿ. ಸಿರಿನಿಟಿ ಪ್ರಶಾಂತತೆ, ರೆಗ್ಯುಲಾರಿಟಿ ನಿಯಮಿತತೆ ಅಥವಾ ನಿರಂತರತೆ ಅಥವಾ ಕ್ರಮಬದ್ಧತೆ ಗುಣವನ್ನ ನೀವು ಪಡಿತೀರಾ. ಆಬ್ಸೆನ್ಸ್ ಆಫ್ ವ್ಯಾನಿಟಿ ಆಡಂಬರತೆ ಶೂನ್ಯತೆ, ಶೂನ್ಯ ಆಡಂಬರತೆ ಅಥವಾ ಜಂಬ ಇಲ್ಲದೆ ಇರತಕ್ಕಂತಹ ನಿರಹಂಕಾರ ಸ್ವರೂಪ, ನಿರಹಂಕಾರದ ಗುಣವನ್ನು ಪಡಿತೇವೆ. ಸಿನ್ಸಿಯಾರಿಟಿ ಪ್ರಾಮಾಣಿಕತೆ ಪಡಿತೇವೆ. ಸಿಂಪ್ಲಿಸಿಟಿ ಸರಳತೆ ಪಡಿತೇವೆ. ವೆರಾಸಿಟಿ ನಿಖರತೆ ಅಥವಾ ದಿಟ್ಟತನ ಅಥವಾ ಸತ್ಯನಿಷ್ಠೆಯ ಗುಣವನ್ನು ಮೈಗೂಡಿಸ್ಕೊಳ್ತೇವೆ ಭಗವದ್ಗೀತೆ ಓದೋದ್ರಿಂದ, ಅಧ್ಯಯನ ಮಾಡೋದ್ರಿಂದ. ಈಕ್ವ್ಯಾನಿಮಿಟಿ ಸಮಚಿತ್ತತೆ. ಫಿಕ್ಸಿಟಿ ದೃಢತೆ, ದೃಢ ವಿಶ್ವಾಸ, ದೃಢತೆ ಯಾವುದೇ ಕಾರ್ಯದಲ್ಲೂ ಆ ದೃಢತೆ ಇರುತ್ತೆ, ಸಂಕಲ್ಪ ದೃಢ ಇರುತ್ತೆ. ನಾನ್ ಇರಿಟಬಿಲಿಟಿ ಅಂದ್ರೆ ಚಿಕ್ಕದಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು, ಕಂಡದಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು, ಥಟ್ ಅಂತ ಕೋಪ ಬರೋದು, ಅದು ಯಾವುದೂ ಇರೋದಿಲ್ಲ. ಅಡ್ಯಾಪ್ಟಬಿಲಿಟಿ ಯಾವುದೇ ಪರಿಸ್ಥಿತಿನಲ್ಲಿ ಎಂಥದೇ ಅವಸ್ಥೆ ಇದ್ರೂ ಹೊಂದಿಕೊಳ್ಳುವಂತಹ ಗುಣ ಬರುತ್ತೆ. ಹ್ಯೂಮಿಲಿಟಿ ವಿನಯ. ಟೆನಾಸಿಟಿ ದೃಢ ನಿಶ್ಚಯತೆ. ಇಂಟಿಗ್ರಿಟಿ ಸಮಗ್ರತೆ ಅಥವಾ ಪ್ರಾಮಾಣಿಕತೆ. ಮ್ಯಾಗ್ನಾನಿಮಿಟಿ ಸಂಕುಚಿತತನ ಇಲ್ಲದೆ ಇರತಕ್ಕಂತಹ ವಿಶಾಲ ಮನಸ್ಸನ್ನ ಹೊಂದುವಂತಹ ವ್ಯಕ್ತಿ ಆಗ್ತಾನೆ. ಚಾರಿಟಿ ದಾನಶೀಲತೆ. ಜನರಾಸಿಟಿ ಉದಾರಶೀಲತೆ ಅಥವಾ ಧಾರಾಳತನವನ್ನ ನಾನು ಗುಣವನ್ನ ಪಡಿತೇನೆ. ಕಡೆಯದಾಗಿ ಪ್ಯೂರಿಟಿ ಪವಿತ್ರತೆಯನ್ನ, ಕೇವಲ ಸ್ನಾನ ಮಾಡಿ ಮೈ ತೊಳ್ಕೊಳ್ಳೋದಲ್ಲ, ಮನಸ್ಸಿನ ಕಶ್ಮಲವನ್ನು ಕೂಡ ಭಗವದ್ಗೀತೆ ಅಧ್ಯಯನದಿಂದ ಹೋಗಲಾಡಿಸ್ಕೊಳ್ತೀವಿ. ಪವಿತ್ರ ಮನಸ್ಸನ್ನ ನಾವು ಹೊಂದುತ್ತೇವೆ. ಈ 18 ಗುಣಗಳನ್ನು ನಾವು ಭಗವದ್ಗೀತೆಯಲ್ಲಿ ನಾವು ಪಡಿತೀವಿ, ಭಗವದ್ಗೀತೆಯ ಅಧ್ಯಯನದಿಂದ ಪಡಿತೇವೆ. ಕಡೆಗೆ ಈ 18 ಇಟ್ ಈಸ್ ನ ಫಾಲೋ ಮಾಡ್ತಾ ಇದು ಎಲ್ಲಿ ಸಿಗತ್ತೆ? ಯಾವುದೇ ಯೂನಿವರ್ಸಿಟಿನಲ್ಲಿ ಅಲ್ಲ, ಸತ್ಸಂಗದಲ್ಲಿ ಸಿಗುತ್ತೆ. ನೀವು 21 ದಿವಸ ಏನು ಮಾಡಿದಿರಾ? ಇದು ಸತ್ಸಂಗವೇ, ಸದ್ವಿಚಾರ ಶ್ರವಣ, ಭಗವದ್ವಾಣಿ ಶ್ರವಣ, ಭಗವಂತನ ವಾಣಿಯನ್ನು ಅಧ್ಯಯನ ಮಾಡಿದಿರಾ. ತನ್ಮೂಲಕ ನಾವೇನಾಗ್ತೀವಿ, ಏನನ್ನ ಪಡಿತೀವಿ? ಇಮ್ಮೋರ್ಟ್ಯಾಲಿಟಿ, ಅಮರತ್ವವನ್ನು ಪಡಿತೇವೆ. ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. 21 ದಿವಸ ಸತತವಾಗಿ ನೀವು ಭಗವದ್ಗೀತೆಯನ್ನ ಕಲಿಯೋದಕ್ಕೆ ಉತ್ಸುಕರಾಗಿ, ನೀವು ಶ್ರದ್ಧೆಯಿಂದ, ಏಕಾಗ್ರತೆಯಿಂದ, ಭಕ್ತಿಯಿಂದ ನೀವು ಕಲಿಯೋದಕ್ಕೆ ಪ್ರಯತ್ನಿಸಿದ್ದೀರಾ. ನಿಮ್ಗೆ ಕೃಷ್ಣನ ಕೃಪೆ ಪೂರ್ಣವಾಗಿರಲಿ. ಹೇಳ್ಕೊಟ್ಟಿರ್ತಕ್ಕಂಥ ಅಧ್ಯಾಪಕ ವೃಂದದವರಿಗೆ ಹಾಗೂ ಕೃಷ್ಣ ಪ್ರಚಾರ ಸಮಿತಿಯ ಎಲ್ಲ ಸದಸ್ಯರಿಗೆ, ಪೋಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೃಷ್ಣನ ಕೃಪೆ ನಿಮ್ಮೆಲ್ಲರ ಮೇಲೆ ಪೂರ್ಣವಾಗಿರಲಿ ಅಂತ ಪ್ರಾರ್ಥಿಸ್ತಾ, ಅಭಿನಂದನೆಗಳು. ಜೈ ಶ್ರೀ ಕೃಷ್ಣ.